ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಚಿಕ್ಕ ವಯಸ್ಸಿಗೆ ಮುಖ್ಯಮಂತ್ರಿ ಆದವರು ಯಾರ್ಯಾರು, ಎಷ್ಟನೇ ವಯಸ್ಸಲ್ಲಿ ಸಿಎಂ ಜವಾಬ್ದಾರಿ ವಹಿಸಿಕೊಂಡಿದ್ರು, ಯಾವ ಜಿಲ್ಲೆಯವರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಆರ್ ಗುಂಡೂರಾವ್. ಇವರು 1980ರಿಂದ 83ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಆಗುವಾಗ ಕೇವಲ 43ನೇ ವಯಸ್ಸು ನಡೀತಿತ್ತು. ಹೌದು, 43. ನಮ್ಮ ರಾಜ್ಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಬೇರಾರು ಸಿಎಂ ಆಗಿಲ್ಲ. ಇಂಥ ಗುಂಡೂರಾವ್ ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ. ನಂಬರ್ 2, ಕೆಂಗಲ್ ಹನುಮಂತಯ್ಯ. ಇವರು 1952ರಿಂದ 56ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರುವಾಗ ಜಸ್ಟ್ 45 ವರ್ಷ ವಯಸ್ಸು. ಈ ಮೂಲಕ ಚಿಕ್ಕ ವಯಸ್ಸಿಗೆ ಸಿಎಂ ಆದ 2ನೇ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಹುಟ್ಟಿದ್ದು ಅಂದಿನ ಬೆಂಗಳೂರು ಜಿಲ್ಲೆಯ ರಾಮನಗರದಲ್ಲಿ. ಈಗ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಗಿದೆ. ನಂಬರ್ 3, ವೀರೇಂದ್ರ ಪಾಟೀಲ್. ಇವರು 2 ಸಲ ಸಿಎಂ ಆದವರು. 1968ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಗುವಾಗ 45ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿಯಲ್ಲಿ. ನಂಬರ್ 4, ಬಿಡಿ ಜತ್ತಿ. ಇವರು 1958ರಿಂದ 62ರವರೆಗೆ ಅಧಿಕಾರದಲ್ಲಿದ್ರು. ಸಿಎಂ ಹುದ್ದೆಗೆ ಇರುವಾಗ ಕೇವಲ 46 ವರ್ಷ ವಯಸ್ಸು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 5, ಎಚ್.ಡಿ. ಕುಮಾರಸ್ವಾಮಿ. ಇವರು 2 ಸಲ ಸಿಎಂ ಆದವರು. 2006ರಲ್ಲಿ ಮೊದಲ ಬಾರಿ ಸಿಎಂ ಆಗುವಾಗ 46ನೇ ವರ್ಷ ನಡೀತಿತ್ತು. ಈ ಮೂಲಕ ಚಿಕ್ಕ ವಯಸ್ಸಿಗೆ ಸಿಎಂ ಆದ 5ನೇ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರದ ಹರದನಹಳ್ಳಿ ಎಂಬಲ್ಲಿ. ನಂಬರ್ 6, ಕೆ.ಸಿ. ರೆಡ್ಡಿ. ರಾಜ್ಯದ ಮೊದಲ ಸಿಎಂ ಆದ ಇವರು 1947ರಿಂದ 52ರವರೆಗೆ ಅಧಿಕಾರದಲ್ಲಿದ್ರು. ಮುಖ್ಯಮಂತ್ರಿ ಆಗುವಾಗ 46ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಎಂಬಲ್ಲಿ. ನಂಬರ್ 7, ಕಡಿದಾಳ್ ಮಂಜಪ್ಪ. ಇವರು 1956ರಲ್ಲಿ 73 ದಿನಗಳ ಮಟ್ಟಿಗೆ ಸಿಎಂ ಆದವರು. ಅಧಿಕಾರ ವಹಿಸಿಕೊಳ್ಳುವಾಗ 49ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ. ನಂಬರ್ 8, ಎಂ ವೀರಪ್ಪ ಮೊಯ್ಲಿ. ಇವರು 1992ರಿಂದ 94ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಾಗ 53ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ ತಾಲೂಕಿನ ಮಾರ್ಪಾಡಿ ಎಂಬಲ್ಲಿ. ನಂಬರ್ 9, ಎಸ್.ಆರ್. ಕಂಠಿ. ಇವರು 1962ರಲ್ಲಿ 99 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಹುದ್ದೆಗೆ ಇರುವಾಗ 54ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರಿನಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 10, ಎಸ್. ನಿಜಲಿಂಗಪ್ಪ. ಇವರು 2 ಸಲ ಸಿಎಂ ಆದವರು. 1956ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಗುವಾಗ 54ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಎಂಬಲ್ಲಿ. ಈಗ ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ನಂಬರ್ 11, ರಾಮಕೃಷ್ಣ ಹೆಗ್ಡೆ. ಇವರು 2 ಸಲ ಸಿಎಂ ಆದವರು. 1983ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಗುವಾಗ 57ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. ನಂಬರ್ 12, ಜಗದೀಶ್ ಶೆಟ್ಟರ್. ಇವರು 2012ರಿಂದ 13ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಆಗುವಾಗ 57 ವರ್ಷ ವಯಸ್ಸು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರು ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 13, ಡಿ. ದೇವರಾಜ್ ಅರಸ್. ಇವರು 2 ಸಲ ಸಿಎಂ ಆದವರು. 1972ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆಗುವಾಗ 57ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬಲ್ಲಿ. ನಂಬರ್ 14, ಎಸ್. ಬಂಗಾರಪ್ಪ. ಇವರು 1990ರಿಂದ 92ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಾಗ 58ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಸಾರೆಕೊಪ್ಪ ಎಂಬಲ್ಲಿ. ನಂಬರ್ 15,
ಡಿ.ವಿ. ಸದಾನಂದ ಗೌಡ. ಇವರು 2011ರಿಂದ 12ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಆಗುವಾಗ 59ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಂಡೆಕೋಲು ಎಂಬಲ್ಲಿ. ನಂಬರ್ 16 ಬಸವರಾಜ ಬೊಮ್ಮಾಯಿ. ಇವರು 2021ರಿಂದ 23ರವರೆಗೆ ಸಿಎಂ ಆಗಿದ್ರು. ಅಧಿಕಾರ ಸ್ವೀಕರಿಸುವಾಗ 62ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ. ನಂಬರ್ 17 ಎಚ್.ಡಿ. ದೇವೇಗೌಡ. ಇವರು 1994ರಿಂದ 96ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಆಗುವಾಗ ಇವರಿಗೆ 62ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. ನಂಬರ್ 18 ಎಸ್.ಆರ್. ಬೊಮ್ಮಾಯಿ. ಇವರು 1988ರಿಂದ 89ರವರೆಗೆ ಸಿಎಂ ಆಗಿದ್ರು. ಅಧಿಕಾರ ಸ್ವೀಕರಿಸುವಾಗ 65ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಶಿಗ್ಗಾವಿಯಲ್ಲಿ. ಈಗ ಇದು ಹಾವೇರಿ ಜಿಲ್ಲೆಯಲ್ಲಿದೆ. ನಂಬರ್ 19 ಬಿ.ಎಸ್. ಯಡಿಯೂರಪ್ಪ. ಇವರು 4 ಸಲ ಸಿಎಂ ಆದವರು. 2007ರಲ್ಲಿ ಮೊದಲ ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ 65ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಎಂಬಲ್ಲಿ. ನಂಬರ್ 20 ಸಿದ್ದರಾಮಯ್ಯ. ಇವರು 2 ಸಲ ಸಿಎಂ ಆದವರು. 2013ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ 65ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಮೈಸೂರು ಜಿಲ್ಲೆ ವರುಣಾ ಗ್ರಾಮದ ಸಿದ್ದರಾಮನಹುಂಡಿ ಎಂಬಲ್ಲಿ. ನಂಬರ್ 21 ಜೆ.ಎಚ್. ಪಟೇಲ್. ಇವರು 1996ರಿಂದ 99ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಆಗುವಾಗ 66ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಶಿವಮೊಗ್ಗ ಜಿಲ್ಲೆಯ ಕಾರಿಗನೂರಿನಲ್ಲಿ. ಈಗ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ. ನಂಬರ್ 22 ಧರಮ್ ಸಿಂಗ್. ಇವರು 2004ರಿಂದ 2006ರವರೆಗೆ ಸಿಎಂ ಆಗಿದ್ರು. ಮುಖ್ಯಮಂತ್ರಿ ಹುದ್ದೆಗೇರುವಾಗ 68ನೇ ವಯಸ್ಸು ನಡೀತಿತ್ತು. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿಯಲ್ಲಿ. ನಂಬರ್ 23 ಎಸ್.ಎಂ. ಕೃಷ್ಣ. ಇವರು 1999ರಿಂದ 2004ರವರೆಗೆ ಸಿಎಂ ಆಗಿದ್ರು. ಅಧಿಕಾರ ಸ್ವೀಕರಿಸುವಾಗ 68ನೇ ವಯಸ್ಸು ನಡೀತಿತ್ತು. ಈ ಮೂಲಕ ಹೆಚ್ಚು ವಯಸ್ಸಾದ ಬಳಿಕ ಸಿಎಂ ಆದ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬಲ್ಲಿ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯ ಕಂಡ 23 ಮುಖ್ಯಮಂತ್ರಿಗಳ ಪೈಕಿ ಚಿಕ್ಕ ವಯಸ್ಸಲ್ಲೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತವರು ಯಾರು, ಯಾವ ವಯಸ್ಸಲ್ಲಿ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಸಿಎಂ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.